ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಿಮ್ಮ ಅದೃಷ್ಟ ಎಲ್ಲಿದೆ? ತಪ್ಪದೆ ಈ ಗುರುವಾರ ಈ ಪರಿಹಾರವನ್ನು ಮಾಡಿ ನೋಡಿ, ಕ್ಷಣದಲ್ಲಿ ನಿಮ್ಮ ಬೇಡಿಕೆ ಈಡೇರುತ್ತೆ ಅಂತ ಇವತ್ತು ಸಾಯಿಯಪ್ಪ ಎಲ್ಲರಿಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಇವತ್ತಿನ ದಿನ ಪ್ರತಿಯೊಬ್ಬರು ಈ ಸಂದೇಶವನ್ನು ಕೇಳಿದ ನಂತರ ನಾಳೆ ಗುರುವಾರ ದಿನ ಈ ಪರಿಹಾರ ಯಾವ ಥರ ಮಾಡಬೇಕು ಅನ್ನೋದು ತಿಳ್ಕೊಂಡು ಪ್ರಯತ್ನಿಸಿ. ತಪ್ಪದೆ ನಿಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು, ಏನೇ ಬೇಡಿಕೆಗಳು ಇದ್ದರೂ ಕೂಡ ಅದನ್ನು ಕ್ಷಣದಲ್ಲಿ ಸಾಯಿಯಪ್ಪ ಈಡೇರಿಸುತ್ತಾರೆ. ಅದು ಯಾವ ಥರ ಅನ್ನೋದಕ್ಕೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಮೊದಲು ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೋ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆಚರಿಸಬೇಕು. ಮಗು, ಯಾರು ಇನ್ನೊಬ್ಬರ ಬಗ್ಗೆ ಏನು ಮಾಡಲಾರರು ಅವರನ್ನು ಅವರೇ ಉದ್ಧರಿಸಿಕೊಳ್ಳಬೇಕು. ಅವರಿಗೆ ಅವರೇ ಬಂಧುಗಳು, ಅವರಿಗೆ ಅವರೇ ಶತ್ರುಗಳು, ಅವರಿಗೆ ಅವರೇ ತಮ್ಮ ತಮ್ಮ ಕಷ್ಟ ಸುಖಗಳನ್ನು ಸೃಷ್ಟಿಸಿಕೊಳ್ಳುತ್ತಿದ್ದಾರೆ. ಮಗು, ಯಾವುದೇ ಕಾರಣಕ್ಕೂ ನಿನಗೆ ಸಹಾಯ ಮಾಡುವವರನ್ನು ಮರೆಯಬಾರದು. ನಿನ್ನನ್ನು ಪ್ರೀತಿಸುವವರನ್ನು ದ್ವೇಷಿಸಬಾರದು. ನಿನ್ನನ್ನು ನಂಬಿದವರಿಗೆ ಮೋಸ ಕೂಡ ಮಾಡಬಾರದು. ಯಾವಾಗಲೂ ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ತಂದೆ ತಾಯಿಗೋಸ್ಕರ ಬದುಕಿ. ಬೇರೆ ಯಾರು ಶಾಶ್ವತವಲ್ಲ. ನಿಮ್ಮ ಉಪಯೋಗ ಮುಗಿದ ಮೇಲೆ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನೀವು ಯಾರ ಮೇಲೆ ಅತಿಯಾದ ವಿಶ್ವಾಸ ಇಡಬೇಡಿ. ನಮ್ಮವರು ಅಂತ ನಂಬಿದವರೇ ನಾಳೆ ಶತ್ರುಗಳು ಆಗಬಹುದು. ಕರುಣೆ ಮತ್ತು ಒಳ್ಳೆಯತನ ನಿಮ್ಮ ಜೊತೆಗಿರಬೇಕು. ದೇವರು ಕಷ್ಟಗಳು ಕೊಟ್ಟರೂ ಕೂಡ ನಿಮ್ಮ ಜೊತೆನೇ ಇರ್ತಾರೆ. ಯಾವಾಗಲೂ ನೀವು ವಿಶ್ವಾಸನ ಇಟ್ಕೋಬೇಕು. ದೇವ್ರ ಮೇಲೆ ಸದಾ ವಿಶ್ವಾಸ ಇರೋರಂಥವ್ರು ಯಾವಾಗಲೂ ಅವರ ಜೀವನದಲ್ಲಿ ಸಕ್ಸಸ್ನ ನೋಡ್ತೀರಾ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರೋದೆಲ್ಲವೂ ಬಂದಂತೆ ಸ್ವೀಕರಿಸು. ಮಗು, ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಲಾಭ ಸಿಗದೇ ಇರಬಹುದು. ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುತ್ತದೆ. ಅದನ್ನು ನೀವು ಯೋಚಿಸಬೇಕು. ಜೀವನದಲ್ಲಿ ನೀವು ಗೆಲ್ಲಬೇಕು ಅಂದರೆ ಮೊದಲು ಎಲ್ಲಿ ನೀವು ತಪ್ಪು ಮಾಡುತ್ತಿದ್ದೀಯೋ ಅದನ್ನು ತಕ್ಷಣ ಸರಿ ಮಾಡಿಕೊಳ್ಳಿ. ಅಸೂಯೆ ಪಡುವವರಿಗೆ ನಿದ್ರೆ ಸರಿಯಾಗಿ ಬರೋದಿಲ್ಲ. ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರು ಸಿಗಲ್ಲ. ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರಲ್ಲ. ನೀವು ಯಾವ ಸ್ಥಿತಿಯಲ್ಲಿ ಇರೋದು ನಿಮಗೆ ಗೊತ್ತಿರಬೇಕು. ಮಗು, ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು. ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಸಾಧ್ಯವಿಲ್ಲ. ನನಗೆ ಯಾರೂ ಇಲ್ಲ ಅಂತ ಚಿಂತೆ ಬಿಡಬೇಕು. ನನಗೆ ಯಾರೂ ಬೇಕಾಗಿಲ್ಲ ಅಂತ ಬದುಕೋದೇ ಒಳ್ಳೆಯದು. ಅಂದರೆ ನಿನಗೆ ಈ ಸಾಯಿ ರಕ್ಷಣೆ ಸದಾ ಇರುತ್ತೆ ಅಂತ ಅರ್ಥ ಮಾಡಿಕೊ. ಮಗು, ಯಾರಾದರೂ ನಮಗೆ ನೋವು ಮಾಡಿದ್ರೆ ಮತ್ತೆ ಅವರಿಗೆ ನೋವು ಆಗಬೇಕು ಅಂತ ನಾವು ಬಯಸಬಾರದು. ನಕ್ಕು ಸುಮ್ಮನಾಗಿರಬೇಕು, ಇಲ್ಲ ದೂರವಾಗಿದ್ದು ಬಿಡಬೇಕು. ಯಾಕಂದರೆ ನಾವು ಹಾಕುವ ಶಿಕ್ಷೆ ತಾತ್ಕಾಲಿಕವಾಗಿ ಇರಬಹುದು. ದೇವರು ಹಾಕುವ ಶಿಕ್ಷೆ ಶಾಶ್ವತವಾಗಿ ಇರುತ್ತದೆ. ಅದಕ್ಕೆ ಯಾರೇ ಏನೇ ಅಂದರೂ ಕೂಡ ಅದಕ್ಕೆ ತಾಳ್ಮೆದಿಂದ ಸಹಿಸಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗಿ. ಅರಳುವ ಹೂವಿಗೆ ಪ್ರತಿದಿನ ಒಂದು ಹೊಸ ಜೀವನ. ಮನುಷ್ಯನು ತನ್ನ ಜೀವನದ ಪ್ರತಿದಿನವನ್ನು ಹೊಸ ದಿನವೆಂದು ಜೀವಿಸಿದರೆ ಜೀವನ ತುಂಬ ಸುಂದರವಾಗಿ ಇರುತ್ತದೆ. ನೀವು ನಿಮ್ಮ ಜೀವನ ಯಾವ ಥರ ಇರಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಡೇನ ಸ್ಟಾರ್ಟ್ ಮಾಡ್ತೀರೋ ಅವರ ಜೀವನ ಯಾವಾಗಲೂ ಸಂತೋಷವಾಗಿ ಇರುತ್ತದೆ. ಕಾಡುವ ಬಡತನ ನಾಳೆ ಹೋಗಬಹುದು. ಇಲ್ಲದ ಸಿರಿತನ ಮುಂದೆ ಬರಬಹುದು. ಆದರೆ ಒಮ್ಮೆ ಕಳೆದುಕೊಂಡ ನಂಬಿಕೆ, ವಿಶ್ವಾಸ, ಪ್ರೀತಿ ಮತ್ತೆ ಬರೋದಿಲ್ಲ. ಅದಕ್ಕೆ ನೀವು ಇಂಥ ವಿಶ್ವಾಸ, ಪ್ರೀತಿ ಯಾರ ಮೇಲೆ ಕೂಡ ಕಳ್ಕೋಬೇಡಿ. ನಿಮ್ಮ ಮಾತು ತುಂಬ ಮುಖ್ಯ. ಮಗು, ಎಲ್ಲ ಜೀವಿಗಳಲ್ಲಿ ಕೂಡ
ನನ್ನನ್ನು ನೋಡಿ ಯಾವಾಗಲೂ ಒಬ್ಬರಿಗೆ ಸಹಾಯ ಮಾಡಿ. ನಿಮ್ಮ ಬಾಗಿಲಿಗೆ ಯಾರಾದರೂ ಬಂದು ಸಹಾಯ ಬೇಕು ಅಂತ ಬಂದರೆ ತಕ್ಷಣ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ನಾಯಿಗೆ 3 ದಿನ ಊಟ ಹಾಕಿದ್ರೆ 3 ವರ್ಷ ನೆನೆಸುತ್ತೆ. ಮನುಷ್ಯನಿಗೆ 3 ವರ್ಷ ಊಟ ಹಾಕಿದ್ರೂ 3 ದಿನಕ್ಕೆ ಮರೆತು ಹೋಗ್ತಾನೆ. ಎಲ್ಲ ಜೀವಿಗಳಲ್ಲಿ ಯಾವಾಗ ನೀನು ಈ ಸಾಯಿನ ನೋಡ್ತೀಯೋ ಆವಾಗ ನಿನಗೆ ಎಂಥ ಕಷ್ಟ ಬಂದರೂ ಕೂಡ ಸಾಯಿ ನಿನ್ನ ಸುತ್ತೋನೇ ಇರ್ತಾನೆ. ನಂಬಿಕೆ ಇದ್ದರೆ ಮೌನ ಕೂಡ ಅರ್ಥವಾಗುತ್ತದೆ. ನಂಬಿಕೆ ಇಲ್ಲದಿದ್ದರೆ ಪ್ರತಿ ಮಾತು ಕೂಡ ಅಪಾರ್ಥವಾಗುತ್ತದೆ. ನಂಬಿಕೆ ಅನ್ನೋದು ಅನುಬಂಧಕ್ಕೆ ಆತ್ಮ ತರಹ. ಇದನ್ನು ನೀನು ಯಾವಾಗಲೂ ಕಲ್ಕೋಬಾರ್ದು. ಗೆಲ್ಲುವ ವ್ಯಕ್ತಿ ಮಾತ್ರ ಶ್ರೇಷ್ಠ ಅಲ್ಲ, ಎಲ್ಲಿ ಸೋಲಬೇಕು ಅಂತ ಗೊತ್ತಿರುವವರು ಕೂಡ ಶ್ರೇಷ್ಠ ವ್ಯಕ್ತಿಗಳೇ. ಮಗು, ಮನಸ್ಸಲ್ಲಿ ಇರುವಂತ ಅಹಂಕಾರ ಕಣ್ಣಿನಲ್ಲಿ ಬಿದ್ದ ಧೂಳಿನಂತೆ. ಅದನ್ನು ಸ್ವಚ್ಛಗೊಳಿಸಿದ್ರೆ ನಾವು ನೋಡುವ ಪ್ರತಿಯೊಂದು ವಸ್ತು ಕೂಡ ಅಶುದ್ಧವಾಗಿ ಕಾಣಿಸುತ್ತದೆ. ನೀವು ನೋಡುವ ರೀತಿಯಿಂದ ನಿನಗೆ ಏನೇ ಆದರೂ ಕಾಣಿಸುತ್ತೆ. ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿರಬೇಕು ಹೊರತು ದೇವರೇ ಎಲ್ಲವನ್ನೂ ಮಾಡುತ್ತಾನೆ ಎಂಬ ಭ್ರಮೆಯಲ್ಲಿ ಬದುಕಬಾರದು. ಉಗುರು ಯಾವಾಗಲೂ ಬೆಳೆದ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಉಗುರನ್ನು ಮಾತ್ರ ತೆಗೆಯುತ್ತೇವೆ ಹೊರತು ಬೆರಳನ್ನು ತೆಗೆಯೋದಿಲ್ವಲ್ಲ. ಅದೇ ರೀತಿ ಮನಸ್ತಾಪ ಬಂದಾಗ ಅಹಂಕಾರ ಮುರಿಯಬೇಕು ಹೊರತು ಸಂಬಂಧವನ್ನು ಮುರಿಯಬಾರದು. ಇದನ್ನ ನೀನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಕೋಬೇಕು ಅಂತ ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಮತ್ತೆ ಇವತ್ತಿನ ದಿನ ಎಲ್ಲರೂ ಕೂಡ ನಾಳೆ ನಮ್ಮ ಅದೃಷ್ಟವನ್ನು ಯಾಕೆ ನಾವು ಬಿಡಬೇಕು? ತಪ್ಪದೆ ನಾಳೆ ಗುರುವಾರ ದಿನ ಸಾಯಿಯಪ್ಪ ಹೇಳ್ದಂಗೆ ಒಂದು ಒಳ್ಳೆಯ ಪರಿಹಾರವನ್ನು ತಪ್ಪದೆ ಮಾಡೋಣ. ಯಾಕಂದರೆ ನಾವು ಏನು ಅಂದ್ಕೊಂಡಿರ್ತೀವೋ ನಮ್ಮ ಬೇಡಿಕೆಗಳು ಈಡೇರಬೇಕು, ನಮ್ಮ ಕಷ್ಟಗಳು ದೂರ ಆಗಬೇಕು ಅಂತ ನಾವು ಇಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ನಾಳೆ ಗುರುವಾರ ದಿನ ತಪ್ಪದೆ ಈ ಪರಿಹಾರವನ್ನು ಆಚರಿಸಿ. ನಾಳೆ ಗುರುವಾರ ದಿನ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಪ್ರತಿ ಗುರುವಾರ ಯಾವ ಥರ ಪೂಜೆ ಮಾಡ್ಕೊತೀರೋ ಅದೇ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಸಾಯಿಯಪ್ಪ ವಿಗ್ರಹನ ಅಥವಾ ಫೋಟೋ ಇದ್ದರೆ ನೀಟಾಗಿ ತೊಳ್ಕೊಂಡು ಗಂಧ ಹಚ್ಚಿ ನಂತರ ಅಲಂಕರಣೆ ಮಾಡಬೇಕು. ಹೂವಿನ ಅಲಂಕರಣೆ ಮಾಡಿ. ಈ ಪೂಜೆಗೆ ಮುಖ್ಯವಾದಂಥದ್ದು ಹೂವು. ಆ ಹೂವು ಯಾವಾಗಲೂ ಯೆಲ್ಲೋ ಕಲರ್ ಇರೋ ಥರ ನೀವು ನೋಡ್ಕೋಬೇಕು. ಇನ್ ಕೇಸ್ ನಿಮಗೆ ಯೆಲ್ಲೋ ಕಲರ್ ಫ್ಲವರ್ ಸಿಕ್ಕಿಲ್ಲ ಅಂದರೆ ನಿಮಗೆ ಟೈಮ್ಗೆ ಯಾವ್ದು ಸಿಗುತ್ತೋ ಅದನ್ನು ತಗೊಂಡು ಪೂಜೆ ಮಾಡ್ಬೋದು. ಈ ಪೂಜೆಯಲ್ಲಿ ನೀವು ಅಲಂಕರಣೆ ಮಾಡಿದ ನಂತರ ಮಣ್ಣಿನ ದೀಪ ಹಚ್ಚಬೇಕು. ಮಣ್ಣಿನ ದೀಪದಲ್ಲಿ 2 ಲವಂಗ, 2 ಏಲಕ್ಕಿ, ಆಮೇಲೆ ಹಸಿ ಕರ್ಪೂರ ಏನಾದರೂ ಇದ್ದರೆ ಅದೆಲ್ಲ ಹಾಕಿಬಿಟ್ಟು ದೀಪ ಹಚ್ಚಬೇಕು. ಆಮೇಲೆ ಯೆಲ್ಲೋ ಕಲರ್ ಕ್ಲಾತಲ್ಲಿ 2 ರೂಪಾಯಿ ತಗೋಬೇಕು. 2 ರೂಪಾಯಿ ಕೂಡ ನೀವು ಏನಕ್ಕೆ ದೇವ್ರಿಗೆ ಕೊಡ್ತಾ ಇದ್ದೀವಿ ಅಂದರೆ ನಮ್ಮ ಗುರುವಿಗೆ ಏನಕ್ಕೆ ಕೊಡ್ತಾ ಇದ್ದೀವಿ ಅಂದರೆ 2 ರೂಪಾಯಲ್ಲಿ ಒಂದು ಶ್ರದ್ಧೆ, ಒಂದೊಂದು ಸಬೂರಿ, ಈ ಎರಡೂ ಕೂಡ ನಾವು ನಮ್ಮ ಸಾಯಿಗೆ ಅರ್ಪಿಸುತ್ತಿದ್ದೀವಿ. ಅಂದರೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಸಬೂರಿಯಿಂದ ನೀವು ಆ ಮುಡುಪನ್ನು ಕಟ್ಕೋಬೇಕು. ಆ ಮುಡುಪು ಯಾವ ಥರ ಕಟ್ಟಬೇಕಂದ್ರೆ ಯೆಲ್ಲೋ ಕಲರ್ ಕ್ಲಾತಲ್ಲಿ 2 ರೂಪಾಯಿ ಇಡಬೇಕು. ಅದರಲ್ಲಿ ಅರ್ಶಿನ, ಕುಂಕುಮ, ಆಮೇಲೆ ಸ್ವಲ್ಪ ಅಕ್ಷತೆ ಕಾಳು ಹಾಕ್ಬಿಟ್ಟು ಗಂಟು ಕಟ್ಟಬೇಕು. ನಂತರ ಅದನ್ನ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು. ಈ ಥರ ಇಟ್ಟಿದ ನಂತರ ಆಮೇಲೆ ನೀವು ಪೂಜೆನ ಸ್ಟಾರ್ಟ್ ಮಾಡಿ. ಎಲ್ಲ ಅಲಂಕರಣೆ ಆಗಿದ ನಂತರ ನೈವೇದ್ಯಕ್ಕಾಗಿ ನೀವು ನಿಮ್ಮ ಮನೆಯಲ್ಲಿ ಏನು ಮಾಡಿರ್ತೀರೋ ಅದನ್ನು ಸಾಯಿಯಪ್ಪಗಂತ ಸ್ವಲ್ಪ ಮುಂಚೆನೆ ತೆಗೆದು ಇಡಬೇಕು. ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಅಥವಾ ಹಾಲು, ಒಳ್ಳೆಯ ಮನಸ್ಸಿಂದ ನೀವೇನೇ ಇಟ್ಟರೂ ಕೂಡ ಸಾಯಿಯಪ್ಪ ಸ್ವೀಕರಿಸುತ್ತಾರೆ. ನಿಮ್ಮ ಮನಸ್ಸು ಯಾವಾಗಲೂ ಶುದ್ಧಿಯಾಗಿ ಇರಬೇಕು. ಇಲ್ಲ, ಶುದ್ಧಿಯಾಗಿ ಇಲ್ಲ ಅಂದರೆ ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮ್ಮ ಬೇಡಿಕೆಗಳು ಈಡೇರಲ್ಲ. ನೀವು ಯಾವಾಗಲೂ ಕೆಟ್ಟದಾಗಿ ಮಾತಾಡಬಾರ್ದು, ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ಯಾವಾಗಲೂ ಎಲ್ಲರನ್ನೂ ಸಂತೋಷವಾಗಿ ಇಡಬೇಕು. ನಿಮ್ಮ ಸುತ್ತು ಇರೋವಂಥವ್ರು ಯಾವಾಗಲೂ ಸಂತೋಷವಾಗಿರಬೇಕು. ಆಮೇಲೆ ನೀವು ಕೂಡ ಕೆಟ್ಟದಾಗಿ ಯೋಚನೆ ಮಾಡಬಾರದು. ಯಾವಾಗಲೂ ಸಾಯಿಯಪ್ಪ ಏನು ಹೇಳ್ತಾ ಇರ್ತಾರೋ ಸಾಯಿಯಪ್ಪ ಸಂದೇಶವನ್ನು ಕೇಳಿದ ನಂತರ ನೀವು ಬದಲಾವಣೆ ಆಗಬೇಕು. ನೀವೆಲ್ಲಾದರೂ ತಪ್ಪುಗಳು ಮಾಡಿದರೆ ಇವಾಗಿಂದ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಯಾರಿಗಾದರೂ ನೀವು ನೋವು ಕೊಟ್ಟಿದ್ರೆ ಅದನ್ನು ಕ್ಷಮಿಸಿ ಅಂತ ಸಾಯಿಯಪ್ಪ ಮುಂದೆ ಬೇಡಿಕೊಳ್ಳಿ. ಅದನ್ನು ಸಾಯಿಯಪ್ಪ ಅರ್ಥ ಮಾಡ್ಕೊತಾರೆ. ಯಾವಾಗಲೂ ಮಕ್ಕಳು ತಪ್ಪು ಮಾಡ್ತಾರೆ,
ತಪ್ಪು ಮಾಡಿದ್ರೆ ಪೇರೆಂಟ್ಸ್ ಏನು ಮಾಡ್ತಾರೆ, ಒಂದು ಹೊಡೆದು ಆಮೇಲೆ ಸರಿ ಮಾಡ್ತಾರೆ, ಇಲ್ಲ ಅಂದರೆ ಬೈದು ಸರಿ ಮಾಡ್ತಾರೆ. ಈ ಥರ ದೇವರು ಕೂಡ ನಮಗೆ ಕೊಡ್ತಾ ಇರೋ ಕಷ್ಟಗಳು ಕೂಡ ನಾವು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ನೀವು ಈ ಥರ ಪೂಜೆ ಮಾಡಿ ನಾಳೆ ದಿನ ತಪ್ಪದೆ ಗುರುವಾರ ದಿನ ಈ ಥರ ಮುಡುಪು ಕಟ್ಕೊಂಡು ಸಾಯಿಯಪ್ಪ ಮೇಲೆ ನಂಬಿಕೆ ಇಟ್ಕೊಂಡು ಸಾಯಿ ಮುಂದೆ ದೀಪಾರಾಧನೆ ಮಾಡಿ, ಎಲ್ಲ ಪೂಜೆ ಮಾಡಿದ ನಂತರ ಸಾಯಿಯಪ್ಪ ಮುಂದೆ ಕುತ್ಕೊಂಡು ಹೂವುಗಳು ತಗೊಂಡು ಒಂದೊಂದು ಹೂವಿನಿಗೂ ಒಂದು ಶ್ಲೋಕವನ್ನು ಹೇಳುತ್ತಾ ಸಾಯಿ ಪಾದಗಳ ಮುಂದೆ ಇಡಬೇಕು. ಈ ಥರ 108 ಬಾರಿ ನೀವು ಹೇಳ್ಕೋಬೇಕು. ಸಾಯಿಯಪ್ಪ 108 ಶತನಾಮಾವಳಿ ಇದೆ, ಇಲ್ಲ ಅಂದರೆ ಓಂ ಸಾಯಿರಾಮ್ ಅಂತ ಅಥವಾ ಓಂ ಸಾಯಿನಾಥಾಯ ನಮಃ ಅಂತ ಪೂಜೆ ಮಾಡಿ. ಎಲ್ಲ ಮುಗಿದಿದ ನಂತರ 5 ಬತ್ತಿಯಿಂದ ಸಾಯಿಯಪ್ಪಗೆ ಆರತಿ ಕೊಡಬೇಕು. ಈ ಥರ ಎಲ್ಲ ಮುಗಿದಿದ ನಂತರ ಕೂತ್ಕೊಂಡು ಸಾಯಿ ಸಚ್ಚರಿತ್ರೆಯಿಂದ ಒಂದು ಅಧ್ಯಾಯವನ್ನು ಪಾರಾಯಣೆ ಮಾಡಬೇಕು. ಈ ಥರ ಇದೆಲ್ಲ ಮುಗಿದಿದ ನಂತರ ನಿಮಗೆ ಟೈಮ್ ಸಿಕ್ಕಿದ್ರೆ ಸಾಯಿಯಪ್ಪ ಮಂದಿರಕ್ಕೆ ಹೋಗಬೇಕು. ಬರೀ ಕೈಯಲ್ಲಿ ಮಾತ್ರ ಹೋಗಬೇಡಿ, ಏನಾದರೂ ತಗೊಂಡು ಹೋಗಬೇಕು. ನಂತರ ಇದು 5 ವಾರ 9 ವಾರ ಮಾಡಬಹುದು. 9ನೇ ವಾರ ಅಥವಾ 5ನೇ ವಾರ ಆ ಮುಡುಪನ್ನು ತಗೊಂಡು ಹೋಗಿ ಸಾಯಿಯಪ್ಪ ಮಂದಿರದಲ್ಲಿ ಹುಂಡಿಯಲ್ಲಿ ಹಾಕಬೇಕು. ಇದು ಖಂಡಿತ ಯಾರ್ಯಾರು ನಂಬಿಕೆಯಿಂದ ಮಾಡ್ತಾರೋ ಅವರ ಜೀವನದಲ್ಲಿ ಅವ್ರ ಬೇಡಿಕೆ ತಕ್ಷಣ ಈಡೇರುತ್ತೆ. 5 ವಾರ ಒಳಗೆ ಅಥವಾ 9 ವಾರ ಒಳಗೆ ನೀವು ಖಂಡಿತ ಏನಾದರೂ ಒಂದು ಒಳ್ಳೆಯ ಸುದ್ದಿ ಕೇಳ್ತೀರಾ. ಎಲ್ಲರೂ ಕೂಡ ಪ್ರಯತ್ನಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.